ಅಂಟು ಭಾಳ ದಿನ ಆದ್ಮೇಲೆ ಭೇಟಿ ಆದ್ವಿ. ಹೆಂಗ ಅನ್ಸುತ್ತಪ್ಪ ಸಂತೋಷ? ಅನ್ಸಕ್ಕೇನಾಯ್ತು ತಿಪ್ಪೇಶ, ಎಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು ಒಟ್ಟಿಗೆ ಸಿಕ್ಕು ಹಳೆ ನೆನಪುಗಳನ್ನ ಮೆಲ್ಕ್ ಹಾಕಕ್ಕೆ ಒಳ್ಳೆ ಟೈಮ್ ಬಂತನಪ್ಪ. ಅದಕ್ಕಿಂತ ಖುಷಿ ಪಡೋ ವಿಷಯ ಇನ್ನೇನೈತಿ? ಅದನ್ನ ಏನ್ ಮಾತಾಡಕತ್ತೀನಿ ನಾಗೇಶ? ನೀನ್ ದುಬೈದಾಗಿಲ್ಲ, ಈಗ ಕರ್ನಾಟಕ ಬಂದಿದಿ. ಕನ್ನಡದಾಗ ಮಾತಾಡ್ಲೆ ಹುಚ್ಚ. ಓ ಹೌದಲ್ಲ, ನಾನು ಮರ್ತೇ ಬಿಟ್ನೆ ನೋಡ. ಅದು ದುಬೈದಾಗ ಕೆಲಸ ಮಾಡಿ ಅದೇ ಭಾಷೆ ಬಂತು ನೋಡ. ಏನಿಲ್ಲಪ್ಪ, ನಮ್ಮ ಹಳೆ ದೋಸ್ತರೆಲ್ಲ ಹೆಂಗದಾರು, ನಮ್ಮ ಮಾಸ್ತರ್ಗಳು ಹೆಂಗದಾರು, ನಮ್ಮ ಹಳೆ ಲವ್ಗಳು ಹೆಂಗದಾವು ಅಂತ ಕೇಳಕ್ ಬಂದೆ ಅಷ್ಟೇ. ಇವ್ ನೋಡಪ್ಪ, ಹಳೆ ದೋಸ್ತರ ಬಗ್ಗೆ ಕೇಳಿದ್ದು ಸರಿ, ಹಳೆ ಲವರ್ಸ್ ಬಗ್ಗೆ ಕೇಳಿದ್ದು ಸರಿ, ಮಾಸ್ತರ್ ಹಾಕ್ಬೇಕು ಹುಚ್ಚ? ಇರ್ಲಿ ಬಿಡ, ಅದು ಒಂಥರ ಲೂಸ್ ಮೋಷನ್. ಹುಚ್ಚಡ ಮಗನ, ಅದು ಲೂಸ್ ಮೋಷನ್ ಅಲ್ಲಲೇ, ಎಮೋಷನ್. ಯಾವುದೋ ಒಂದು ಮೋಷನ್ ಬಿಡ್ಲೆ ಸಂತೋಷ. ಏನಾಯ್ತು ಕರಿಯ? ಯಾಕೆ ಒಬ್ಬೊಬ್ಬನ ನಗಕತ್ತೆ? ಏನಂತ ಬಿಡಿಸೋಣ? ನಮ್ ನಾಗೇಶ ಒಂದ್ಸಲಿ ರೆಡ್ಡಿ ಸರ್ ಪೀರಿಯಡ್ನಾಗ ಮಾಡಿದ್ದು ಕಿತಾಪತಿ ನೆನ್ಸ್ಕೊಂಡು ನಗು ಬಂತು ನೋಡ. ನಾನೇನ್ ಮಾಡಿದ್ದೇನೆ? ಸ್ವಲ್ಪ ಬಿಡಿಸೋಣಲ್ಲ. ಅವತ್ತು ಮುಂಜಾನೆ ಫಸ್ಟ್ ಪೀರಿಯಡ್ನಾಗ ರೆಡ್ಡಿ ಸರ್ ಬಂದಿದ್ರು. ಬೋರ್ಡ್ ಮೇಲೆ ಡೇಟು ಪಾಠದ ಹೆಸರು ಹಾಕಿದ್ರು. ಆಮೇಲೆ ಗುಡ್ ಮಾರ್ನಿಂಗ್ ಎಲ್ಲ ಬಂದಿರಲ್ಲ? ಸರಿ ಅಟೆಂಡೆನ್ಸ್ ಆಮೇಲೆ ತಗೊಂತೀನಿ. ಈಗ ಪಾಠಕ್ಕೆ ಹೋಗಮ್ಮ, ಆಯ್ತಾ? ಏಯ್, ಯಾರ್ಲಿ ಅವ ಮಾತಾಡೋದು? ನನ್ನ ಕ್ಲಾಸ್ನಿಗೆ ಅವನ ಮಾತಾಡಿದ್ರ ಒಬ್ಬೊಬ್ಬನ ಮುಕ್ಳಿ ಮೇಲೆ ಓದಿತೀನಿ. ನೆನ್ನೆ ಅರ್ಧಕ್ಕೆ ಬಿಟ್ಟಿದ್ದ ಪಾಠ ಕಂಟಿನ್ಯೂ ಮಾಡ್ತೀನಿ. ಈಗ ಕವಿ ಏನು ಹೇಳಕ್ ಹೊಂಟಾನಂದ್ರ, ಏಯ್ ಇಲ್ಲಿ ನೋಡ್ರಿ. ಎಲ್ಲಿ ನೋಡ್ಬೇಕು ಸರ್? ಯಾರಲ್ಲಿ ಅವ ಬದ್ಮಾಶ್ ಅಲ್ಲ, ಏನೋ ಪಾಠ ಮಾಡೋ ಜೋಶ್ನಾಗ ಇಲ್ಲಿ ನೋಡ್ರಿ ಅಂದ್ರ ಎಲ್ಲಿ ನೋಡಮ್ ಸರ್ ಅಂತ ಕೇಳ್ತೀರಿ? ಯಾರ್ಲಿ ಅವ ಯಾರಂತ ಗೊತ್ತಾಗ್ಬೇಕು ನನಗೆ, ಇಲ್ಲಂದ್ರೆ ನಾನು ಪಾಠ ಮಾಡಲ್ಲ. ನೀನು ಎದ್ದು ಬರ ನಾಗೇಶ, ಬೈ.